ಪ್ರಾಸ್ತಾವಿಕ ಇದು ಆಗಬೇಕಿದೆ ಬುದ್ಧ ಭಾರತ ಇದು ಬುದ್ಧ ಆಗಬೇಕಿದೆ ಪ್ರಬುದ್ಧ ಭಾರತ ನೆಲೆಯಬೇಕಿದೆ ಬುದ್ಧ ಬಸವರ ಪಥ ಮುಂದೆಯಬೇಕಿದೆ ವಿಮೋಚನ ರಥ ನಿಮಗೆ ಆಶ್ಚರ್ಯ ಅನ್ಸುತ್ತೆ, ಶಿವಮೊಗ್ಗ ಮೀಸಲು ಕ್ಷೇತ್ರದಲ್ಲಿ, ಶಿವಮೊಗ್ಗ ಗ್ರಾಮಾಂತರ ಮೀಸಲು ಕ್ಷೇತ್ರದಲ್ಲಿ ಹೈಯೆಸ್ಟ್ ವೋಟ್ ಇರೋದು ಮಾದಿಗರು. ಆ ಮಾತನ್ನ ಇವತ್ತು ಶ್ರೀನಿವಾಸ್ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡಿದ್ದೀವಿ. ಈ ಬಗ್ಗೆ ಒಂದಷ್ಟು ಗಮನವನ್ನ ಹರಿಸೋಣ. ಹಿರಿಯ ಲೆಕ್ಕ ಪರಿಶೋಧಕರು ಶಿವಮೊಗ್ಗ ಡಿ ಉಮೇಶ್ ಅವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತಾಡಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಮಾತ್ರ ತಡಬೇಡಿ ಅಂತ ಹೇಳಿದ್ರು. ನಾವು ಹಿಂದಕ್ಕೂ ತಳ್ತಾ ಇಲ್ಲ, ಮುಂದಕ್ಕೂ ತಳ್ತಾ ಇಲ್ಲ, ಅಲ್ಲೇ ಇದ್ದೀವಿ. ಆದ್ರೆ ಅವರು ಕಡೆಯಲ್ಲಿ ಕೂಡ ಒಂದು ಮಾತನ್ನು ಹೇಳಿದ್ರು. ಏನು ಅಂತಂದ್ರೆ, ನಾವು ಯಾಕೆ ಅಸ್ಪೃಶ್ಯರಾದ್ವಿ, ನಾವು ಯಾಕೆ ಇನ್ನೊಬ್ಬರಿಂದ ದೂರ ಆಗ್ಲಿಕ್ಕೆ ಕಾರಣ ಆಯಿತು ಅಂದಾಗ 3 ಕಾರಣಗಳನ್ನ ಗುರುತಿಸಿದ್ರು ಅಂಬೇಡ್ಕರ್ ಅವರು. ಅದೇನು ಅಂತಂದ್ರೆ, ಒಂದು ನಮ್ಮ ಆಹಾರ ಪದ್ಧತಿ, ಒಂದು ನಾವು ಮಾಡ್ತಕ್ಕಂಥ ಆಚರಣೆಗಳು, ಇನ್ನೊಂದು ನಮ್ಮ ಭೂಹೀನತೆ. ನಮಗೆ ಜಮೀನು ಇಲ್ಲದೇ ಇರತಕ್ಕಂಥದ್ದು, ನಮಗೆ ಆರ್ಥಿಕವಾಗಿ ಯಾವುದೇ ಲಾಭವನ್ನು ಕೊಡದೇ ಇದ್ದಿದ್ದರಿಂದ ನಮ್ಮ ಹತ್ರ ಹಣ ಇರಲಿಲ್ಲ, ಜಮೀನು ಇರಲಿಲ್ಲ, ಆಹಾರ ಸಿಗ್ತಿರ್ಲಿಲ್ಲ. ಹಾಗಾಗಿ ನಾವು ಆಹಾರವನ್ನು ಬೇರೆದನ್ನ ಬಳಸೋದಕ್ಕೆ ಪ್ರಾರಂಭಿಸಿದ್ವಿ. ಅದರಿಂದಾಗಿ ನಾವು ಬಹಳಷ್ಟು ಮುಂದುವರೆದಿರ್ತಕ್ಕಂಥ ಸಮಾಜದಿಂದ ನಾವು ದೂರ ಉಳಿದ್ವಿ ಅನ್ನೋದನ್ನ ಅವರು ಗುರುತಿಸ್ಕೊಂಡಿದ್ರು. ಹಾಗಾದ್ರೆ ಇದರಿಂದ ಹೊರಗೆ ಬರಬೇಕು ಅಂದ್ರೆ ಏನ್ ಮಾಡಬೇಕು? ನಾವು ಭೂಮಿಯನ್ನು ಹೊಂದಬೇಕು, ನಮ್ಮ ಆಹಾರ ಪದ್ಧತಿ ಚೇಂಜ್ ಆಗಬೇಕು. ಅಂದ್ರೆ ನಾವು ಆರ್ಥಿಕವಾಗಿ ಸಬಲರಾಗಬೇಕು, ಶಿಕ್ಷಣ ಇರಬೇಕು. ನಾವು ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋದಾದ್ರೆ ಹೇಗೆ ಆಗಕ್ಕೆ ಸಾಧ್ಯ? ಹೇಗೆ ಆಗಲಿಕ್ಕೆ ಸಾಧ್ಯ ಅಂತಂದ್ರೆ, ನಮ್ಮ ಸಹಾಯಕ ನಿಬಂಧಕರು ಹೇಳಿದ ಹಾಗೆ, ನಾನು ಎಲ್ಲರಿಗಾಗಿ, ಎಲ್ಲರೂ ನನಗಾಗಿ. ನಾನು ಇಲ್ಲಿ ಹಾಕಿರ್ತಕ್ಕಂಥ 1,000 ಶೇರು ನಿಮ್ಮೆಲ್ಲರಿಗೂ ಕೂಡ 1 ರೂಪಾಯಿಗೆ ಹಂಚಿಕೆ ಆಗುತ್ತೆ. ಅದೇ ನೀವು ಹಾಕಿರ್ತಕ್ಕಂಥ 1,000 ರೂಪಾಯಿ ಶೇರ್ನಲ್ಲಿ ಆ 1 ರೂಪಾಯಿಗಳು ಕೂಡ ನನ್ನ ಒಂದು ಅಭಿವೃದ್ಧಿಗೆ ಕಾರಣವಾಗುತ್ತೆ. ಹಾಗಾಗಿ ಇದೊಂದು ನಾನು ಎಲ್ಲರಿಗಾಗಿ, ಎಲ್ಲರೂ ನನಗಾಗಿ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು ಹೊಂದಿರತಕ್ಕಂಥ ಒಂದು ಬಹಳ ಅದ್ಭುತವಾದಂತಹ ಒಂದು ಸಂಸ್ಥೆ ಸಹಕಾರ ಸಂಘ. ಸರ್ ಹೇಳಿದಾಗೆ ಇದು ಸಹಕಾರ ಸಂಘದಲ್ಲಿ ನಾವು ಆರ್ಥಿಕವಾಗಿ ಬೆಳಿಬೇಕು ಅನ್ನೋದಾದ್ರೆ, ಏನ್ ಸಂಘದಲ್ಲಿ ಶೇರ್ದಾರ ಆಗ್ಬಿಟ್ರೆ ಎಲ್ಲರಿಗೂ 2 ಎಕರೆ 3 ಎಕರೆ ಜಮೀನಿದ್ರೆ ಸುಮಾರು 60 ಎಕರೆ ಅಡಿಕೆ ತೋಟವನ್ನು ಕಟ್ಟಿಸಿದ್ದೀವಿ ನಾವು. 60 ಎಕರೆ ಅಡಿಕೆ ತೋಟ. ಆಮೇಲೆ ಆ ಊರಿನ ಮೊದಲನೇ ಎಜುಕೇಟೆಡ್ ಅಥವಾ ವಿದ್ಯಾವಂತ ಪ್ರಜೆ ಅಂದ್ರೆ ನಾನೇ. ಅದು SLC ಪಾಸು ಮತ್ತೆ 5 ವರ್ಷ SLC ಬೇರೆ ಆದವು. SLC ಬೇರೆ 5 ವರ್ಷ ನಾನು ಪರೀಕ್ಷೆ ಕಟ್ಟಲಿಲ್ಲ. ನನಗೆ ಏನೋ ಅದೃಷ್ಟ, ಯಾರೋ ಸ್ನೇಹಿತರು ಬಂದ್ರು, ನನಗೆ ಒಂದು ಮಾರ್ಗದರ್ಶನ ಕೊಟ್ಟು ಕೊನೆಗೆ ಆ ಪರೀಕ್ಷೆ ಬಿಡಿಸಿದ್ರು. ಕೊನೆಗೆ ಪಾಸ್ ಆದೆ. ಕೊನೆಗೆ ಶಿಕ್ಷಕ ವೃತ್ತಿ ಸಿಕ್ತು. ಕೊನೆಗೆ ಮತ್ತೆ ನನ್ನ ಜೀವನದ ಪರಿವರ್ತನೆ ಆಯಿತು. ಆ ಪರಿವರ್ತನೆಯಲ್ಲಿ ನನಗೆ ಒಂದೇ ಒಂದು ಅಂಬೇಡ್ಕರ್ ಅವರ ಸಂದೇಶ, ಶಿಕ್ಷಣ ಅಂತಕ್ಕಂಥದ್ದು ಒಂದು ಶಕ್ತಿ. ಅದನ್ನ ಯಾರು ಬಳಸಿಕೊಳ್ತಾರೋ, ಅದರಿಂದ ಯಾರು ತಮ್ಮ ವೈಯಕ್ತಿಕ ಜೀವನದ ಅಭಿವೃದ್ಧಿ ಸಾಧಿಸ್ತಾರೋ ಅವರು ನಿಜವಾಗಿಯೂ ಕೂಡ ಒಂಥರ ಪ್ರಜ್ಞಾವಂತರು ಅಂತ ಹೇಳ್ಬೋದೇನೋ ಅಂತ ಅನಿಸುತ್ತೆ. ಆ ದಿಸೆಯಲ್ಲಿ ನಾನು
ನನ್ನ ತಂದೆ ತಾಯಿ ತುಂಬಾ ಬಡತನದಲ್ಲಿ ತುಂಬಾ ಶೋಷಣೆಯಲ್ಲಿ ನೊಂದವರು ಬೆಂದವರು. ಆದ್ರೆ ನನಗೆ ಓದಲಿಕ್ಕೆ ಆಗಲಿಲ್ಲ. ಆಗ ಒಂದು ಉಪಾಧ್ಯಾಯ ಒಂದು ಸಿಕ್ಕ ಮೇಲೆ ಕೊನೆ ಪಕ್ಷ ನನ್ನ ಆಸೆಯನ್ನು ನನ್ನ ಮಕ್ಕಳೆಲ್ಲಾದರೂ ಕಾಣಬೇಕು ಅಂತ ಹೇಳಿ ನಿಜವಾಗ್ಲೂ ನನ್ನ ಮಕ್ಕಳಿಗೆ ನಾನು ಬಹಳಷ್ಟು ಪ್ರಯತ್ನ ಪಟ್ಟು ಅವರನ್ನ ಓದಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ. ನಾನು ಓದಿಸ್ಲಿಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಿದೆ ಅಂತ ಬಿಟ್ರೆ ಓದಿದ್ದು ಅವರೇ. ಏನು ಓದಿಸಿದೆ? ನನ್ನ ದೊಡ್ಡ ಮಗಳು M.Tech ಮಾಡಿದ್ರು, ಕಂಪ್ಯೂಟರ್ M.Tech ಮಾಡಿಕೊಂಡು ಈಗ ಅವಳು ಫಾರಿನ್ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಗಂಡ ಇನ್ನೂ ಸಾಫ್ಟ್ವೇರ್ ಇಂಜಿನಿಯರ್. ಎರಡನೇ ಮಗಳಿಗೆ MSc AG PhD ಮಾಡಿಸಿದೆ. ಅವಳ ಗಂಡ ಸೈಂಟಿಸ್ಟ್, ಇನ್ನು ಕಾನ್ಪುರ್ UPS. ಆಕೆಗೆ 2 ಜನ ಮಕ್ಕಳು, ಒಂದು ಗಂಡು